ಮಾಮ್. ಆ ಕಮಲಿಗೆ ಹೂವು, ಸೀರೆ, ಅರಿಶಿನ, ಕುಂಕುಮ ಎಲ್ಲ ಕೊಟ್ಟು ಒಂದು ಮುದ್ದಾದ ಹೆಣ್ಮಗುಗೆ ಜನ್ಮ ಕೊಡುವಂತ ಬ್ಲೆಸ್ ಮಾಡಿ ಬಂದ್ರಾ? ಬೇಬಿ ಪ್ಲೀಸ್, ನನ್ನ ಮೇಲೆ ಕೋಪ ಮಾಡ್ಕೋಬೇಡ. ನಾನು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಯಾ ವಾಟ್ಎವರ್ ಮಾಮ್. ಆದ್ರೆ ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನ್ನ ಫೀಲಿಂಗ್ಸ್ ನಿಮ್ಗೆ ಲೆಕ್ಕಕ್ಕೆ ಇಲ್ವಾ ಮಾಮ್? ಆಲ್ ಯು ವಾಂಟ್ ಇಸ್ ನೀವು ಒಳ್ಳೆಯವರು ಅನಿಸ್ಕೋಬೇಕು ಅಷ್ಟೇ ತಾನೇ? ಸ್ಟಾಪ್ ಇಟ್ ಬೇಬಿ. ನೀನು ನನ್ನನ್ನ ತಪ್ಪು ತಿಳ್ಕೊಂಡಿದ್ಯಾ? ನೋ ಮಾಮ್, ನೀವ್ ಏನು ಅಂತ ನನಗೆ ಈಗ ಅರ್ಥ ಆಗ್ತಿದೆ. ಇಷ್ಟಕ್ಕೂ ನೀವ್ ಆ ಕಮ್ಮಿ ಮನೆಗೆ ಹೋಗಿ ಬಾಗಿನ ಕೊಟ್ಟು ಬರುವಂತ ನೆಸೆಸಿಟಿ ಏನಿತ್ತು ಹೇಳಿ ಮಾಮ್. ಲುಕ್ ಬೇಬಿ, ನಾವೇನ್ ಯೋಚನೆ ಮಾಡ್ತಿದೀವಿ ಅಂತ ನಮ್ಮನ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಅದೇ ಎದುರಾಳಿಗಳ ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂತ ನಮಗ್ ಗೊತ್ತಾಗ್ತಾನೆ ಇರ್ಬೇಕು. ನಿನ್ ಹಾಗೆ ಹೀಗೆ ಸಿಡುಕ್ತಾ ರೇಗ್ತಾ ಇದ್ರೆ ಹೇಗೆ ಹೇಳು? ದೊಡ್ಡವ್ರು ಏನ್ ಹೇಳಿದಾರೆ ಗೊತ್ತಾ ನಿನ್ಗೆ? ಸ್ನೇಹಿತರನ್ನ ಹತ್ರ ಇಟ್ಕೋಬೇಕು, ಅದೇ ಶತ್ರುಗಳನ್ನ ಇನ್ನೂ ಹತ್ರ ಇಟ್ಕೋಬೇಕು ಅಂತ. ಶತ್ರುಗಳು ಹತ್ರ ಇದ್ದಾಗ್ಲೆ ಅವ್ರು ಏನ್ ಯೋಚಿಸ್ತಿದ್ದಾರೆ ಅಂತ ನಮಗ ಅರ್ಥ ಆಗೋದು. ಓ ಕಮ್ ಆನ್ ಮಾಮ್, ಸುಮ್ನೆ ನನ್ನ ಕನ್ವಿನ್ಸ್ ಮಾಡಕ್ಕೆ ಏನೇನೋ ಹೇಳ್ಬೇಡಿ ನೀವು. ಏನು ಆ ಕಮಲಿ ಏನ್ ಮಾಡ್ತಿದ್ದಾಳೆ, ಏನ್ ಯೋಚನೆ ಮಾಡ್ತಿದ್ದಾಳೆ ಅಂತ ತಿಳ್ಕೊಳಕ್ಕೆ ನೀವು ಅವಳ ಮನೆಗೆ ಹೋಗ್ಬೇಕಾ ಮಾಮ್? ನಿಮ್ಗೆ ಗೊತ್ತಿಲ್ವಾ ಅವಳ ಮ್ಯಾಚ್ ನ ಸೋಲ್ಬೇಕು, ಅವಳ ಹೋಟೆಲ್ ಮಗು ಇರಬಾರ್ದು ಅಂತ ನಾನು ಇಡೀ ದಿನ ಎಷ್ಟು ಒದ್ದಾಡ್ತಿದ್ದೀನಿ. ಆದ್ರೂ ನೀವು ಇದನ್ನೆಲ್ಲ ನಿಗ್ಲೆಕ್ಟ್ ಮಾಡಿ ನಿಮ್ ಇಷ್ಟ ಬಂದಂಗ್ ಮಾಡ್ತಿದ್ದೀರಲ್ಲ. ಬೇಬಿ, ಕೆಲವೊಂದು ಸೂಕ್ಷ್ಮಗಳು ನಿನ್ಗೆ ಅರ್ಥ ಆಗೋಲ್ಲ. ಈಗಿರೋ ಸಿಚುಯೇಷನ್ ಅಲ್ಲಿ ಅದನ್ನ ನಿನ್ಗೆ ಅರ್ಥ ಮಾಡಿಸೋದು ಕಷ್ಟನೇ. ಆದ್ರೆ ಒಂದು ವಿಷಯನ ಕನ್ಫರ್ಮ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. ನಾಳೆ ಕಮಲಿ ಫೀಲ್ಡ್ ಇಳಿತಾಳೆ. ಆಡ್ತಾಳೆ. ನಾಳೆ ನೀನ್ ಬಯಸಿದ್ದೆ ನಡೆಯುತ್ತೆ. ವಾಟ್? ಅದು ಹೇಗಾಗುತ್ತೆ ಮಾಮ್? ಪ್ರೀವಿಯಸ್ ಮ್ಯಾಚಸ್ ಅಲ್ಲಿ ಅಷ್ಟು ನೆಸೆಸಿಟಿ ಇದ್ರು ಅವಳು ಫೀಲ್ಡ್ ಇಳ್ದಿಲ್ಲ. ಈಗ ಅವಳು ಆಡೇ ಆಡ್ತಾಳೆ ಅಂತ ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀರಾ? ನೀನೇ ಹೋಗ್ತೀಯಲ್ಲ, ಏನಾಗುತ್ತೆ ಅಂತ ನೀನೇ ನೋಡು. ಅತ್ತೆಮ್ಮ, ಆಶೀರ್ವಾದ ಮಾಡಿ ಅತ್ತೆಮ್ಮ. ನನ್ನ ಆಶೀರ್ವಾದ ಸದಾ ನಿನ್ ಮೇಲಿರತ್ತೆ. ಸರಿ ಅತ್ತೆಮ್ಮ, ನಾನು ಮ್ಯಾಚ್ಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ, ಫೀಲ್ಡಿಗಿಳಿದೆ ನೀನು ಮ್ಯಾಚ್ ಅನ್ನ ಗೆಲ್ಸಿದ್ಯಾ, ಎಲ್ರ ದೃಷ್ಟಿ ನಿನ್ ಮೇಲೆ ಇರತ್ತೆ. ಹುಷಾರು ಕಮ್ಲಿ, ನೆನ್ಪಿದೆ ಅಲ್ವಾ? ನೀನ್ ಆಟ ಆಡ್ಬೇಡ. ಇಲ್ಲ ಅತ್ತೆಮ್ಮ, ನಾನು ಯಾವುದೇ ಕಾರಣಕ್ಕೂ ಮ್ಯಾಚ್ ಆಡಕ್ಕಿಲ್ಲ. ನಾನು ಹುಷಾರಾಗಿರ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಕೋರ್ಟಿಂದ ಆಚೆ ಇದ್ದು ಟೀಮ್ನ ಗೆಲ್ಸಕ್ಕೆ ಏನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ತೀನಿ. ಸರಿ, ಗುಡ್ ಗರ್ಲ್, ಹೋಗ್ಬಾ. ಸರಿ ಅತ್ತೆಮ್ಮ. ಯಾಕೆ ಇವ್ರಿನ್ನೂ ಬಂದಿಲ್ಲ? ಗಂಗಾ, ನೀನೇನಾದ್ರು ಫೋನ್ ಮಾಡಿದ್ದಾ? ಇಲ್ಲ, ನಾನು ಕಾಲ್ ಮಾಡಿಲ್ಲ. ಬರ್ತಾರೇನು ನೋಡೋಣ ಇರು. ಏನಿದು, ಬರೀ ಇಷ್ಟೇ ಜನ ಇದ್ದೀರಾ? ರಾಧಿಕಾ, ಶುಭ ಎಲ್ಲ ಎಲ್ಲಿ? ಅವ್ರೇನು ಬಂದಿಲ್ಲ ಮೇಡಮ್. ನಮ್ ಟೀಮ್ ಅಲ್ಲಿ ಕಮಲಿ ಹಾಗೆ ಅವರಿಬ್ರು ಒಳ್ಳೆ ಪ್ಲೇಯರ್ಸ್, ಅವ್ರಿಲ್ಲ ಅಂದ್ರೆ ಹೇಗೆ? ಮ್ಯಾಮ್, ಅವ್ರು ಕಾಲ್ ಪಿಕ್ ಮಾಡ್ತಿಲ್ಲ ಮ್ಯಾಮ್. ಶಿಟ್, ಯಾಕೆ ಅವಳು ಕಾಲ್ ಪಿಕ್ ಮಾಡ್ತಾ ಇಲ್ಲ? ಇರು, ನಾನೇ ಮಾಡ್ತೀನಿ. ಓಹ್, ಶುಭ ಯಾಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ? ರಾಧಿಕಂಗ್ ಟ್ರೈ ಮಾಡೋಣ. ಶಿಟ್, ಶುಭಂಗ್ ಟ್ರೈ ಮಾಡೋಣ. ಮಾಮ್, ಐ ಆಮ್ ವೆರಿ ಕ್ಯೂರಿಯಸ್. ಟೆಲ್ ಮಿ, ಇವತ್ತು ಕಮಲಿ ಹೇಗೆ ಮ್ಯಾಚ್ ಆಡ್ತಾಳೆ? ಮ್ಯಾಚ್ ಆಡೋರು 7 ಜನ, ಎಕ್ಸ್ಟ್ರಾ ಪ್ಲೇಯರ್ಸ್ 3 ಜನ.
ಅದರಲ್ಲಿ ಒಬ್ಳು ಇಂಜರ್ಡ್, ಆಡಕ್ಕಾಗಲ್ಲ. ಇನ್ನಿಬ್ರು ಅವರು ಬರಲ್ಲ. ಮ್ಯಾಚ್ ನಡಿಬೇಕು ಅಂದ್ರೆ ಇನ್ನೊಬ್ಳು ಪ್ಲೇಯರ್ ಬೇಕೇ ಬೇಕು. ಆ್ಯಂಡ್ ದಟ್ ಇಸ್ ಕಮಲಿ. ಬಟ್ ಮಾಮ್, ಆ ಇನ್ನಿಬ್ರು ಯಾಕೆ ಬರಲ್ಲ ಮಾಮ್? ನನ್ನ ಮಗಳು ಅಷ್ಟೇನು ದಡ್ಡಿ ಅಲ್ಲ. ಅವರಿಬ್ರು ಬರ್ದಿರೋ ಹಾಗೆ ನಿನ್ನ ಮಾಮ್ ಏನೋ ಮಾಡಿರ್ತಾರೆ ಅಂತ ನಿನಗೆ ಗೊತ್ತಿಲ್ವಾ? ವಾವ್, ಹಾಗಿದ್ರೆ ಮಾಮ್ ಅವರಿಬ್ರು ಪಕ್ಕ ಬರಲ್ಲ ಅಲ್ವಾ? ಯಾವುದೇ ಕಾರಣಕ್ಕೂ ಬರಲ್ಲ. ಪಾಪ ಈ ಕಮಲಿ ಫೀಲ್ಡ್ಗೆ ಇಳಿಲೇಬೇಕು, ಬೇರೆ ಆಪ್ಷನೇ ಇಲ್ಲ. ಬಟ್ ಮಾಮ್, ಕಮಲಿ ತನ್ನ ಮಗುಗೆ ಏನು ಆಗಬಾರ್ದು ಅಂತ ತುಂಬಾ ಸೇಫ್ ಆಗಿ ಆಡ್ತಾಳೆ. ಅಂಡ್ ಯು ನೋ ವಾಟ್, ಹರ್ ಟೀಮ್, ಕೋಚ್ ಎಲ್ರಿಗೂ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತು. ಸೊ ಕಮಲಿ ಆಡಿದ್ರು ಅವಳಿಗೇನು ಆಗಲ್ಲ ಅನ್ಸುತ್ತೆ. ಬೇಬಿ, ನಾನು ಬರೀ ಕಮಲಿ ಟೀಮ್ ಪ್ಲೇಯರ್ಸ್ ಜೊತೆ ಡೀಲ್ ಮಾಡಿಲ್ಲ, ಆಪೋಸಿಟ್ ಟೀಮ್ ಪ್ಲೇಯರ್ಸ್ ಜೊತೆನೂ ಮಾತಾಡಿದ್ದೀನಿ. ಇಲ್ಲಿರೋ ಪ್ರತಿ ಪ್ಲೇಯರು ಕಮಲಿನೇ ಟಾರ್ಗೆಟ್ ಮಾಡ್ತಾರೆ. ಒಟ್ನಲ್ಲಿ ಕಮಲಿ ಕಬಡ್ಡಿ ಆಡ್ತಾ ಆಡ್ತಾ ತನ್ನ ಟೀಮ್ನ ಗೆಲ್ಸೋಕ್ಕೆ ಹರಸಾಹಸ ಪಡ್ತಾ ಪಡ್ತಾ ತನ್ನ ಹೊಟ್ಟೆಲಿರೋ ಪುಟ್ಟ ಪಾಪುನ ಕಳ್ಕೊಂಡ್ಬಿಡ್ತಾಳೆ. ಮೇಡಮ್, ರಾಧಿಕಾ ಏನ್ ಹೇಳಿದ್ಲು? ಇಲ್ಲ ಕಮಲಿ, ರಾಧಿಕಾ ಮ್ಯಾಚ್ ಆಡಲ್ಲ ಅಂದ್ಬಿಟ್ಲು. ಹಂಗೆ ಹೇಳಿದ್ಲಾ? ಯಾಕಂತೆ ಮೇಡಮ್? ಕಾರಣ ಕೇಳ್ಬೇಡಿ, ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ಹೇಳಿದ್ಲು. ಈಗ ಏನ್ ಮಾಡೋದು ಕಮಲಿ? ಕಮಲಿ, 7 ಜನ ಆಗ್ಬೇಕಂದ್ರೆ ಎಕ್ಸ್ಟ್ರಾ ಪ್ಲೇಯರ್ ಆಗಿರೋ ನೀನು ಮತ್ತೆ ಗಂಗಾ ಈ ಮ್ಯಾಚ್ ಆಡ್ಲೇಬೇಕು. ಫೀಲ್ಡಿಗಿಳಿದೆ ನೀನು ಮ್ಯಾಚನ್ನ ಗೆಲ್ಸಿದ್ಯಾ, ಎಲ್ರ ದೃಷ್ಟಿ ನಿನ್ನ ಮೇಲೆ ಇರತ್ತೆ. ಹುಷಾರು ಕಮಲಿ, ನೆನಪಿದೆ ಅಲ್ವಾ? ನೀನು ಆಟ ಆಡಬೇಡ. ಇಲ್ಲ ಅತ್ತೆಮ್ಮ, ನಾನು ಯಾವುದೇ ಕಾರಣಕ್ಕೂ ಮ್ಯಾಚ್ ಆಡೋಕ್ಕಿಲ್ಲ. ನಾನು ಹುಷಾರಾಗಿರ್ತೀನಿ. ಕಮಲಿ ಹೇಗೆ ಆಡಕ್ಕಾಗತ್ತೆ? ಅವಳು ಆಡೋ ಹಾಗಿಲ್ವಲ್ಲ. ಮೇಡಮ್, ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಬರಕ್ಕೆ ಹೇಳ್ತಿದ್ದಾರೆ. ಸರ್, ಒಂದು 2 ಮಿನಿಟ್ಸ್ ಬರ್ತೀನಿ. ನಮ್ಗಿವಾಗ ಬೇರೆ ಆಪ್ಷನ್ ಇಲ್ಲ. ನಾನು ಹೋಗಿ ನಮ್ಮ ಟೀಮ್ ಆಡಲ್ಲ ಅಂತ ಹೇಳ್ತೀನಿ. ಮೇಡಮ್, 1 ನಿಮಿಷ. ಒಂದ್ಕಿತ ನಾನು ರಾಧಿಕಂತವ ಮಾತಾಡಿ ನೋಡ್ತೀನಿ. ಬೇಬಿ, ಕಮಲಿಗೆ ಬಾಗಿನ ಕೊಡಕ್ಕೆ ಹೋಗಿದ್ನಲ್ಲ, ಆಗ ನೋಡ್ಬೇಕಿತ್ತು ತಾರಾ ಮುಖದಲ್ಲಿದ್ದ ಸಂತೋಷ. ಅಜ್ಜಿ ಆಗ್ತಿದ್ದೀನಿ ಅನ್ನೋ ಸಂಭ್ರಮ. ಅಬ್ಬಬ್ಬಬ್ಬಾ, ಏನ್ ಕಾಳಜಿ, ಏನ್ ಕತೆ. ಕಮಲಿ ಕೂರೋ ಹಾಗಿಲ್ಲ, ನಿಲ್ಲೋ ಹಾಗಿಲ್ಲ, ಬಾಗೋ ಹಾಗಿಲ್ಲ. ಅಬ್ಬಬ್ಬಬ್ಬಬ್ಬ, ಪಾಪ ಅಜ್ಜಿಗೆ ತನ್ನ ಮೊಮ್ಮಗು ಬಗ್ಗಿರೋ ಅತಿಯಾದ ಕಾಳಜಿ, ರಮೇಶ್ ಮುಖದಲ್ಲಿ ಎದ್ದು ಕಾಣಿಸ್ತಿರೋ ಸಂತೋಷ, ರಿಷಿ ಅಪ್ಪ ಆಗ್ತಿದ್ದೀನಿ ಅನ್ನೋ ಹೆಮ್ಮೆ, ಇದೆಲ್ಲ ಇವತ್ತಿನ ಮ್ಯಾಚಿಂದ ಸುಟ್ಟು ಭಸ್ಮ ಆಗ್ಬಿಡುತ್ತೆ. ವಾವ್, ಸೋ ಸ್ವೀಟ್.
ಯಾಕೆ ಬೇಬಿ ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಾ? ನೋ ಮಾಮ್, ನೀವು ಹೇಳಿದ ವಿಷಯ ಇದೆಯಲ್ಲ ಅದು ಎಲ್ಲದಕ್ಕಿಂತ ತುಂಬಾ ಸ್ವೀಟ್ ಆಗಿದೆ. ಓ ಆಗ ಬೇಬಿ, ಕಮಲಿ ಮಗು ಅಬಾಟ್ ಆದರೆ ಸಾಯೋದು ಅವಳ ಹೊಟ್ಟೆಲಿರೋ ಮಗು ಮಾತ್ರ ಅಲ್ಲ, ಅವಳ ಮೇಲೆ ಅವಳು ಇಡೀ ಮನೆಯವರಿಟ್ಟಿರೋ ಪ್ರೀತಿ, ನಂಬಿಕೆ. ಅವಳ ಮನೆಯವ್ರಿಗೆ ಅವಳು ಬೇಡವಾದ ಮೇಲೆ ರಿಷಿನ ಅವಳು ಬಿಡಲೇಬೇಕಾಗುತ್ತೆ. ಆಗ ರಿಷಿ ನಿನ್ನವನು. ವಾವ್ ಮಾಮ್, ವಾವ್, ಇದನ್ನ ಕೇಳಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮಾಮ್. ಇದು ಏನಾದ್ರೂ ನಿಜ ಆದ್ರೆ ಇಡೀ ವರ್ಲ್ಡ್ ಅಲ್ಲೇ ನನ್ಗಿಂತ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ಯಾರು ಇಲ್ಲ ಮಾಮ್. ಓ ಗಾಡ್, ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ದಿಸ್. ಬೇಬಿ, ನೀನು ಜಾಸ್ತಿ ವೇಟ್ ಮಾಡಬೇಕಾಗಿಲ್ಲ. ನಿನ್ನ ಕನಸು ಆದಷ್ಟು ಬೇಗ ನನಸಾಗುತ್ತೆ. ಜಸ್ಟ್ ಗೋ ಆ್ಯಂಡ್ ವಾಚ್ ದ ಗೇಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾಮ್. ಬಾಯ್. ಎಸ್, ಇವತ್ತು ನನ್ನ ಮಗಳ ಮುಖದಲ್ಲಿ ನಿಜವಾದ ಸಂತೋಷ ನೋಡಿದೆ. ಈ ಸಂತೋಷ ಯಾವಾಗಲೂ ಹೀಗೆ ಇರಬೇಕು. ಹಾಗಾಗಬೇಕು ಅಂದರೆ ಇವತ್ತು ನಾನು ಅನ್ಕೊಂಡಿದ್ದು ಆಗಬೇಕು. ಆಗುತ್ತೆ. ಹಲೋ ಹಲೋ ರಾಧಿಕಾ, ನೀನಿನ್ನ ಯಾಕೆ ಬಂದಿಲ್ಲ? ಬಿರ್ನೆ ಬಾ, ನಿನ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದೀವಿ. ಸಾರಿ ಕಮಲಿ, ನಾನು ಮ್ಯಾಚಿಗೆ ಬರಲ್ಲ. ಬರಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ನೀನ್ ಈ ಮ್ಯಾಚ್ನ ಆಡ್ಲೇಬೇಕಲ್ವಾ? ನಾನು ಮ್ಯಾಚ್ ಆಡಿದ್ರೆ ನಂಗೆ ಏನು ಸಿಕ್ತಿತ್ತೋ ಅದು ನನ್ ಮ್ಯಾಚ್ ಆಡ್ದೇ ಸಿಕ್ಕಿದೆ. ಮತ್ತೆ ಯಾಕೆ ಬರಲಿ? ಏನ್ ಹೇಳ್ತಿದ್ಯಾ ನೀನು? ನೋಡ್ ಕಮಲಿ, ನಿನ್ ತರ ಇರೋಕ್ಕಾಗಲ್ಲ. ಅವಶ್ಯಕತೆ ಪೂರೈಕೆ ಮಾಡ್ಕೊಳ್ಳೋದೇ ಮುಖ್ಯ. ಅದು ಹೇಗೆ ಆಗಿರ್ಲಿ, ನನ್ನ ಅವಶ್ಯಕತೆ ಪೂರೈಕೆ ಆಯ್ತು. ಅಲ್ಲ ರಾಧಿಕಾ, ನೀನ್ ಬರ್ಲಿಲ್ಲ ಅಂದ್ರೆ ಮ್ಯಾಚ್ ಗತಿ ಏನು? ನೀನ್ ಕಬಡ್ಡಿ ಆಡಕ್ ಬಂದಿದ್ದು ಇಷ್ಟಕ್ಕೇನಯ್ಯ? ನಾನು ಕಬಡ್ಡಿ ಆಡಿದ್ರೆ ಗೆಲ್ತೀನೋ ಇಲ್ವೋ ಗೊತ್ತಿರ್ಲಿಲ್ಲ. ಆದ್ರೆ ನಾನೀಗ ಗೆದ್ದಿದ್ದೀನಿ, ಬೇಕಾದನ್ನ ಪಡ್ಕೊಂಡಿದ್ದೀನಿ. ನನಗಷ್ಟು ಸಾಕು. ಯಾರು ನಿನ್ ತಲೆ ಕೆಡ್ಸಿದ್ದು ರಾಧಿಕಾ? ಯಾರು ಅನ್ನೋದು ಮುಖ್ಯ ಆಗಲ್ಲ, ಅದು ನಿನಗೆ ಬೇಕಾಗೂ ಇಲ್ಲ. ನಾನಂತೂ ಮ್ಯಾಚಿಗೆ ಬರಲ್ಲ. ರಾಧಿಕಾ, ಕಮಲಿ, ರಾಧಿಕಾ ಏನ್ ಹೇಳಿದ್ಲು? ಅವಳು ಮ್ಯಾಚ್ ಆಡಲ್ವಂತೆ ಮೇಡಮ್. One, 2, 3, 4, 5. ಇವಳು ಆಡಕ್ಕಾಗಲ್ಲ. ಸೊ 5, 6, 7. ಕಮಲಿ, ವಾವ್. ಹೇಳು ಬೇಬಿ. ಓ ಮೈ ಗಾಡ್, ಐ ಲವ್ ಯು ಮಾಮ್. ಏನ್ ಬೇಬಿ ಇದು? ಮಾಮ್ ಮೇಲೆ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ. ಮಾಮ್, ಯು ಆರ್ ದ ಬೆಸ್ಟ್. ಆಕ್ಚುಲಿ ನಾನು ಮನೆಯಿಂದ ಹೋಗುವಾಗ ನೀವ್ ಹೇಳೋದನ್ನ ಕೇಳಿ ಅದೇ ಆದ್ರೆ ಅಷ್ಟೇ ಸಾಕು ಅಂತ ಅನ್ಕೊಂಡಿದ್ದೆ. ಆಮೇಲೆ ನೀವ್ ಅದನ್ನ ಹೇಳಿದ್ದೆಲ್ಲ ನನ್ ಸಮಾಧಾನಕ್ಕೋಸ್ಕರ ಅಂತಾನು ಅನ್ಕೊಂಡೆ. ಬಟ್ ಇಲ್ಲಿ ಬಂದು ನೋಡಿದ್ರೆ ಮಾಮ್, ಕಮಲಿ ಟೀಮಲ್ಲಿ ಬರೀ 7 ಪ್ಲೇಯರ್ಸ್ ಇದ್ದಾರೆ ಅಷ್ಟೇ.
And you know what, Mom? Extra players ಯಾರು ಇಲ್ಲ. So Kamali, she has to play. ಆಡ್ಲೇಬೇಕಾಗುತ್ತೆ. ಅವಳು ಏನಾದ್ರೂ ಆಡಿದ್ರೆ ಮಾಮ್, ಅವಳ ಮಗು ಕತೆ ಫಿನಿಶ್. ಬೇಬಿ, ನಾನು ಆಗ್ಲೇ ನಿನ್ಗೆ ಕಮಲಿಗಿರೋದು ಒಂದೇ ಆಪ್ಷನ್, ಅದು ಆಡೋದು ಅಂತ ಹೇಳಿದ್ದೆ. ಆದ್ರೆ ಕಮಲಿಗೀಗ 2 ಆಪ್ಷನ್ಸ್ ಇದೆ. ಒಂದು, ಫೀಲ್ಡ್ಗೆ ಇಳಿದು ಆಡಲೇಬೇಕು. 2, ವಾಕ್ ಓವರ್ ಕೊಡೋದು. ಮಾಮ್, ಇದೇನು ಮಾಮ್? ಮತ್ತೆ ಹೀಗೆ ಹೇಳಿ ನನ್ ಖುಷಿಗೆ ಬ್ರೇಕ್ ಹಾಕ್ತಿದ್ದೀರಲ್ಲ. ಫ್ಯಾಕ್ಟ್ ಹೇಳ್ತಿದ್ದೀನಿ ಬೇಬಿ. ಆ ಕೆಸರಿನ ಕಮಲಿಗೆ ಮಗು ಬೇಕು ಅಂದ್ರೆ ಅವಳು ವಾಕ್ ಓವರ್ ಕೊಡ್ಲೇಬೇಕು. ಹಾಗಿದ್ರೆ ಅವಳು 100% ಮ್ಯಾಚ್ ಆಡ್ತಾಳೆ ಅಲ್ವಾ? ಆಡ್ತಾಳೆ. ಯಾಕಂದ್ರೆ ಕಮಲಿ ಹಠ ಇರೋಳು, ಸ್ವಾಭಿಮಾನಿ. ಅಂತ ಹೆಣ್ಣು ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ವಾಕ್ ಓವರ್ ಕೊಡಲ್ಲ. ಅವಳು ಟೀಮ್ನ ಬಿಟ್ಕೊಡಲ್ಲ ಬೇಬಿ. ಯಾಕಂದ್ರೆ ಈ ಮ್ಯಾಚ್ ಬರೀ ಅವಳು ಮರ್ಯಾದೆ ಅಲ್ಲ, ಇಡೀ ಕರ್ನಾಟಕದ ಮರ್ಯಾದೆನ ಎತ್ತಿ ಹಿಡಿಯುವಂಥದ್ದು. ಸೊ ಆಡೇ ಆಡ್ತಾಳೆ. ಎಸ್ ಮಾಮ್, ನಾನು ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ. ಅವಳು ಆಡ್ತಾ ಆಡ್ತಾ ಟೀಮ್ ಪ್ಲೇಯರ್ಸ್ ಎಲ್ಲ ಅವಳ ಮೇಲೆ ಅಟ್ಯಾಕ್ ಮಾಡಬೇಕು. ಅವಳ ಹೊಟ್ಟೆ ಇಟ್ಕೊಂಡು ಕಿರ್ಚ್ಬೇಕು ಮಾಮ್. ಆಗ ನನಗೆ ಸಮಾಧಾನ. ಐ ಆಮ್ ವೇಟಿಂಗ್ ಫಾರ್ ದಟ್ ಮಾಮ್. ಕಮಲಿ, ನೀನು ನನ್ನ ಹತ್ರ ತುಂಬಾ ದುರಹಂಕಾರ ತೋರಿಸ್ಬಿಟ್ಟೆ. ಅದಕ್ಕೆ ಇವತ್ತು ನಿನ್ನ ಲೈಫನ್ನ ಕಣ್ಣೀರಿಂದನೇ ಅಲಂಕಾರ ಮಾಡೋ ಹಾಗಾಯ್ತು. ಸಾರಿ ಕಮಲಿ, ಐ ಆಮ್ ವೆರಿ ಸಾರಿ. ಈಗೇನ್ ಮಾಡೋದು? ಏನಿಲ್ಲ, ಮ್ಯಾಚ್ ಆಡಲ್ಲ ಅಂತ ಹೇಳೋದಷ್ಟೇ. ಈ ಸಲ ಆದ್ರೂ ಕರ್ನಾಟಕ ಗೆಲ್ಲುತ್ತೆ ಅನ್ಕೊಂಡಿದ್ದೆ, ಬಟ್